ಈಗ ಎದುರಾಗುವಂತಹ ಪ್ರಶ್ನೆಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಖ್ಯಾತ ವೈದ್ಯರಾಗಿರುವಂತಹ ಆಂಜಿನಪ್ಪ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಈಗ ಆಂಜಿನಪ್ಪ ಸರ್, ಸಹಜವಾಗಿ ಮಳೆಗಾಲ ಆರಂಭ ಆಯಿತು. ಪೋಷಕರು, ಕುಟುಂಬಸ್ಥರು ಎಲ್ಲರೂ ಕೂಡ ಏನಪ್ಪ ಬಿಸಿಲ ಬೇಗೆಯಿಂದ ಕಂಗೆಟ್ಟು ಹೋಗಿದ್ದೀವಿ ನಾವು, ಒಳ್ಳೆ ವಾತಾವರಣ ಇದೆ, ಆರಾಮಾಗಿ ಇದನ್ನು ಆಹ್ಲಾದಕರವಾಗಿ ನೋಡ್ಬೇಕು ಈ ಒಂದು ವಾತಾವರಣದಲ್ಲಿ ಅಂತ ಎಲ್ಲರೂ ಅಂದ್ಕೊಂಡಿದ್ರೆ ಮಕ್ಕಳನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಮಕ್ಕಳು ಸಹಜವಾಗಿ ಮಳೆಯಲ್ಲಿ ಆಟ ಆಡೋದಕ್ಕಂತ ಹೋಗುತ್ತೆ, ಸ್ನೇಹಿತರು ಸಿಕ್ಬಿಟ್ರೆ ಮುಗದೆ ಹೋಯ್ತು ಕತೆ, ಅದರ ಆಟನೇ ಬೇರೆ ಇರುತ್ತೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗಪ್ಪ ಅನ್ನೋ ಪ್ರಶ್ನೆ ಪೋಷಕರಲ್ಲಿ ಸಹಜವಾಗಿ ಬರುತ್ತೆ ಸರ್. ಇದಕ್ಕೆ ಆರಂಭಿಕವಾಗಿ, ಪ್ರಾಥಮಿಕವಾಗಿ ಯಾವ್ಯಾವ ರೀತಿ ಕಾಯಿಲೆಗಳು ಬರುತ್ತೆ, ಪೋಷಕರಿಗೆ ಎದುರಾಗುವ ಚಾಲೆಂಜಸ್ ಏನು, ಈ ಬಗ್ಗೆ ಹೇಳೋದಾದ್ರೆ ಸರ್. ಸಂತೋಷ್, ಭಾಳ ಕರೆಕ್ಟಾಗಿ ಹೇಳಿರಿ. ನಮ್ಮ ದೇಶ ಋತುಗಳ ದೇಶ. ಇಟ್ಸ್ ಎ ಕಂಟ್ರಿ ಆಫ್ ಸೀಸನ್ಸ್. ಹೌದು. ಮೊನ್ನೆ ತಾನೇ ಬೇಸಿಗೆ ಮುಗೀತು, ಅವತ್ತಿನ ಕಾಯಿಲೆಗಳ ಬಗ್ಗೆ ಮಾತಾಡೋದು. ಈಗ ಮಳೆಗಾಲ ಶುರುವಾಯಿತು, ಮಾನ್ಸೂನ್. ಹೌದು. ಮಳೆಗಾಲ ಶುರುವಾದಾಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಸೊಳ್ಳೆಗಳ ಕಾಟ. ಅದರೊಳಗಾಗಿ ಡೆಂಗ್ಯೂ ಜ್ವರ, ಮಲೇರಿಯಾ ಜ್ವರ, ಹೌದು, ಇವೆರಡೂ ಕೂಡ ಜಾಸ್ತಿ ಆಗಿ ಸೊಳ್ಳೆಗಳ ಬ್ರೀಡಿಂಗ್ ಸೀಸನ್ ಇದು. ಹೌದು. ಅಂಡ್ ನೀವು ಹೇಳ್ದಂಗೆ ಮಕ್ಕಳನ್ನ ಖುಷಿ, ಮಕ್ಕಳಿಗೆ ಮಳೆಯಲ್ಲಿ ಕುಣಿಯೋದು, ಆಡೋದು. ಅದರೊಳಗೆ ಹಳ್ಳಿಗಳಲ್ಲಂತೂ ಆಲಿಕಲ್ ಮಳೆ ಬಂದರೆ ಆಲಿಕಲ್ನ ಆರಿಸ್ಕೊಳ್ಳೋದು, ಬಾಯಿನಾಗ ಹಾಕ್ಕೊಳ್ಳೋದು, ಕೈನಾಗ ಹಾಕೊಳ್ಳೋದು, ಇವೆಲ್ಲ ಮಕ್ಕಳ ಆಟ. ಬಟ್ ಅನ್ಫಾರ್ಚುನೇಟ್ಲಿ ಆಟ ಚೆಂದಿರ್ತದೆ, ಆದರೆ ಮಕ್ಕಳಿಗೆ ಬರುವ ಸರ್ವೇ ಸಾಮಾನ್ಯ ಕಾಯಿಲೆ ನೆಗಡಿ, ಕೆಮ್ಮು, ಜ್ವರ. ಇದು ಯಾಕಂದರೆ ಈ ಸೀಸನಲ್ಲಿ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳು ಸರ್ವೈವ್ ಆಗ್ತವೆ. ಬೇಸಿಗೆಯಲ್ಲಾದರೆ ಸತ್ತೋಗ್ಬಿಡ್ತವೆ. ಬಟ್ ಈ ಸೀಸನ್ನಲ್ಲಿ ಬಟ್ ಇವ್ಯಾವು ಕೂಡ ಅಂಥ ಡೇಂಜರಸ್ ಕಾಯಿಲೆಗಳಲ್ಲ, ಅಪ್ಪರ್ ರೆಸ್ಪಿರೇಟರಿ, ಇನ್ಫ್ಲೂಯೆನ್ಸಾ, ಇವೆಲ್ಲ. ಬಟ್ ಡೆಫಿನೆಟ್ಲಿ ನಾವು ಮುಂದೆ ಮಾತಾಡ್ತಾ ಡೆಂಗ್ಯೂ ಬಗ್ಗೆ ಮಾತಾಡಬೇಕಾಗುತ್ತೆ. ಬಟ್ ಮಕ್ಕಳನ್ನ ಆದಷ್ಟು ಮಳೆಗೆ ಬಿಡಬೇಡಿದ್ರೆ ಹಂಗೆ ಆಗಲ್ಲ. ಅಂಡ್ ನಾನೇ ಒಂದೊಂದು ಸಾರಿ ಹೇಳ್ತೀನಿ, ಬೀದಿ ಮಕ್ಕಳು ಬೆಳ್ಕೊಂಡೋದು, ಕೋಣೆ ಮಕ್ಕಳು ಕೊಳ್ತ್ಕೊಂಡೋದು ಅಂತಾರೆ ಹಳ್ಳಿ ಕಡೆ. ಮಕ್ಕಳನ್ನ ಮಳೆಯಲ್ಲಿ ಆಡಲಿಕ್ಕೆ ಇದು ಬಿಟ್ಟರೆ ನ್ಯಾಚುರಲ್ ಇಮ್ಯುನಿಟಿ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆಲ್ರೆಡಿ ನಿಮ್ಮ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇದೆ, ಇನ್ನೂ ಡೆವಲಪ್ ಆಗಿಲ್ಲ. ಹಂಗಾಗಿ ಅವರುಗಳಿಗೆ ಈ ರೀತಿಯ ಕಾಯಿಲೆಗಳು ಬರೋದು ಜಾಸ್ತಿ. ಅದಕ್ಕೆ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಮಳೆ ಗಾಳಿಗೆ ಬಿಡಬೇಡಿ. ಆಗ ಬಂದರೂ ಕೂಡ ಅಮ್ಮದೀರು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ತಲೆ ಒರೆಸ್ತಾರೆ. ಇನ್ಫ್ಯಾಕ್ಟ್ ಹಳ್ಳಿ ಕಡೆ ಅಂತೂ ಅಮ್ಮದೀರು ತಮ್ಮ ಸೆರಗಿನಲ್ಲೇ ತನ್ನ ಮಕ್ಕಳನ್ನ ತಲೆನೆಲ್ಲ ಒರೆಸಿ ಬಿಸಿ ಮಾಡ್ತಾರೆ. ಸೊ ಮಳೆಯಲ್ಲಿ ನೆಂದು ಬಂದ ಮಕ್ಕಳನ್ನ ಆದಷ್ಟು ಬೇಗ ಮೈಯೆಲ್ಲ ಒರೆಸಿ, ಪರ್ಟಿಕ್ಯುಲರ್ ತಲೆಯೆಲ್ಲ ಒರೆಸಿ ಅವ್ರಿಗೆ ಬೆಚ್ಚಗಿನ ಬಟ್ಟೆ ಹಾಕಬೇಕು. ಇದು ಭಾಳ ಇಂಪಾರ್ಟೆಂಟ್, ಪ್ರೊಟೆಕ್ಷನ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಬಟ್ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಮಕ್ಕಳು ಶಾಲೆಯಿಂದ ಬರೋ ಖುಷಿಯಿಂದ ನೆನ್ಕೊಂಬರ್ತವೆ. ಸೊ ಬಂದ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅವ್ರನ್ನ ತಯಾರು ಮಾಡಿ ಒಂಚೂರು ಬಿಸಿ ಡ್ರಿಂಕ್ಸ್ ಏನಾದರೂ, ಟೀ, ಕಾಫಿ, ಹಾರ್ಲಿಕ್ಸೋ ಏನಾದರೂ ಕೊಟ್ಟು ಬೆಚ್ಚಗೆ ಒದಿಸಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕು. ಇದರ ಜೊತೆಗೆ ಸರ್, ಈಗ ಆಗಲೇ ಹೇಳ್ತಾ ಇದ್ರಿ ಸಾಕಷ್ಟು ಕಾಯಿಲೆಗಳು, ಈ ಇಮ್ಯುನಿಟಿ ಡೆಫಿಷಿಯನ್ಸಿ ಹೇಗೆ ಬರುತ್ತೆ ಮಕ್ಕಳಲ್ಲಿ ಅಂತ ಡೆವಲಪ್ ಆಗಬೇಕು. ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಇದೆ. ಇಟ್ಸ್ ಎ ಇನ್ಬಿಲ್ಟ್ ಸಿಸ್ಟಮ್. ನಮ್ಮ ಸೋಲ್ಜರ್ಸ್ ಇದ್ದಾರೆ, WBCs, ನಮ್ಮ ಲಿವರ್ ಇದೆ, ನಮ್ಮ ಸ್ಪ್ಲೀನ್ ಇದೆ, ಬೋನ್ ಮ್ಯಾರೋ ಇದೆ. ಸೊ ಇಮ್ಯೂನ್ ಸೆಲ್ಸ್ ಎಲ್ಲ ಅಲ್ಲೇ ಉತ್ಪತ್ತಿ ಆಗೋದು. ಇಮ್ಯುನಿಟಿ ಯಾವ ಬರಬೇಕು ಅಂದರೆ ಎಕ್ಸ್ಪೋಜರ್ ಆಗಬೇಕು. ಇವಾಗ ಯಾವುದೇ ಒಂದು ಕಾಯಿಲೆ ಬಗ್ಗೆ ನಮಗೆ ದೇಹದಲ್ಲಿ ಇಮ್ಯುನಿಟಿ ಆಗಬೇಕಂದ್ರೆ ಅದಕ್ಕೆ ನಾವು ವ್ಯಾಕ್ಸಿನ್ಗಳು ಕೊಡೋದು. ವ್ಯಾಕ್ಸಿನ್ನಾಗ ಏನಿರುತ್ತೆ ಅಂದರೆ ಕಿಲ್ಡ್ ವೈರಸ್ ಅಥವಾ ಕಿಲ್ಡ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ನ್ಯಾಚುರಲ್ ಬ್ಯಾಕ್ಟೀರಿಯಾಗೆ ಅಥವಾ ವೈರಸ್ಗೆ ನಾವು ಎಕ್ಸ್ಪೋಸ್ ಆದಾಗೆ ಅವು ನಮ್ಮ ದೇಹಕ್ಕೆ ಹೋದಾಗೆ ಆಂಟಿಬಾಡಿನ ಉತ್ಪತ್ತಿ ಮಾಡ್ತಾವಲ್ಲ, ಅದು ಇನ್ನೂ ಕಡಿಮೆ ಮಕ್ಕಳಲ್ಲಿ, ಯಾಕಂದರೆ ಎಕ್ಸ್ಪೋಸೇ ಆಗಿಲ್ಲ. ಸೊ ಅದರಿಂದ ದಯವಿಟ್ಟು ಮಕ್ಕಳನ್ನ ತುಂಬ ನಾಜೂಕಾಗಿ ಸಾಕಬೇಡಿ. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ನ್ಯಾಚುರಲ್ ಆಗಿ ಇಮ್ಯುನಿಟಿ ಬರಬೇಕು ಅಂದರೆ ಎಕ್ಸ್ಪೋಸ್ ಆಗಬೇಕು. ಹಂಗೆ ಅಂದ್ಕೊಂಡು ನಿಮ್ಮನ್ನು ಮಳೆಯಲ್ಲೇ ತೋಯಿಸಿ ಹಂಗೇನಿಲ್ಲ. ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಮಗುಗಿನ್ನ ಇಮ್ಯುನಿಟಿ ಬಂದಿದೆಯೋ ಇಲ್ವೋ. ಬರಲಿ, ಈ ಲಾಟ್ ಆಫ್ ಮಾರ್ಕೆಟಿಂಗ್ ಇಮ್ಯೂನ್ ಬೂಸ್ಟರ್ಸ್ ಬಂದ್ಬಿಟ್ಟಿದ್ದಾವೆ ಈಗ. ಬಟ್ ದಯವಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ.